ಕ್ರ್ಯಾಶ್ ಕೋರ್ಸ್ ನಂಬರ್ 26. ಸ್ನೇಹಿತರೆ, ಹಿಂದಿನ ಕ್ರ್ಯಾಶ್ ಕೋರ್ಸ್ನಲ್ಲಿ ಯಾರು ಸರಿಯಾಗಿ ಉತ್ತರವನ್ನು ಹೇಳಿದ್ದಾರೆ ಅವರ ಹೆಸರುಗಳನ್ನು ಮುಂದೆ ಹೇಳ್ತೀನಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮೊದಲನೇ ಪ್ರಶ್ನೆ, ಭಾಗ್ಯನಗರ ಎಂದು ಯಾವುದನ್ನು ಕರೆಯುತ್ತಾರೆ? ಇದರ ಉತ್ತರ ವಿಶಾಖಪಟ್ಟಣ. ಭಾರತದ ಮ್ಯಾಂಚೆಸ್ಟರ್ ಯಾವುದು? ಇದರ ಉತ್ತರ ಅಹಮದಾಬಾದ್. ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಯಾವುದು? ಇದರ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೊಂದು ಪ್ರಶ್ನೆ ಮುಂದೆ ಕೇಳ್ತೀನಿ, ಎರಡೂ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ಒಂದೇ ಕಮೆಂಟ್ನಲ್ಲಿ ತಿಳಿಸಬೇಕು. ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದು? ಇದರ ಉತ್ತರ ದಾವಣಗೆರೆ. ಸ್ಟೆಪಿಸ್ ಹುಲ್ಲುಗಾವಲು ಎಲ್ಲಿ ಕಂಡುಬರುತ್ತದೆ? ಯುರೋಪ್. ಕರ್ನಾಟಕದ ಮೊದಲ ಸಕ್ಕರೆ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಇದರ ಉತ್ತರ ಶ್ರೀರಂಗಪಟ್ಟಣದ ಪಾಲಹಳ್ಳಿ. ಅರಮನೆಗಳ ನಗರ ಯಾವುದು? ಕಲ್ಕತ್ತಾ. ಭಾರತದ ದೇವಾಲಯ ನಗರ ಯಾವುದು? ಭುವನೇಶ್ವರ. ಭಾರತದ ಸ್ವಿಟ್ಜರ್ಲೆಂಡ್ ಯಾವುದು? ಕಾಶ್ಮೀರ. ಶಿವಮೊಗ್ಗ ಹಾಗೂ ಉಡುಪಿ ಮಾರ್ಗ ಮಧ್ಯೆ ಇರುವ ಘಾಟ್ ಯಾವುದು? ಸ್ನೇಹಿತರೆ, ಈ ಪ್ರಶ್ನೆ ಹಾಗೂ ಹಿಂದೆ ಕೇಳುವಂಥ ಪ್ರಶ್ನೆ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಒಂದೇ ಕಮೆಂಟ್ನಲ್ಲಿ ತಿಳಿಸಿ. ಯಾರು ಸರಿಯಾಗಿ ಉತ್ತರ ಹೇಳ್ತೀರಾ ಟಾಪ್ 3 ಜನರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಹೇಳಲಾಗುವುದು. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಯಾರು ಕರೆಕ್ಟಾಗಿ ಉತ್ತರವನ್ನು ಹೇಳಿದ್ದಾರೆ ಅಂದರೆ ಅಶೋಕ್ ನಾಯಕ್ ಅನ್ನೋರು. ಒಂದನೇ ಪ್ರಶ್ನೆ ಏನಾಗಿತ್ತಂದರೆ ಕನ್ನಡದ ಮೊದಲ ಮಹಾಕಾವ್ಯ ಯಾವುದಾಗಿತ್ತು ಅಂತ ಇತ್ತು. ಆದಿಪುರಾಣ ಸರಿಯಾಗಿದೆ. ಎರಡನೇ ಪ್ರಶ್ನೆ, ತುಂಗಭದ್ರಾ ನದಿಗೆ ಇರುವ ಇನ್ನೊಂದು ಹೆಸರೇನು, ಮೊದಲ ಹೆಸರೇನು ಅಂತ ಪಂಪಾಸಾಗರ ಕರೆಕ್ಟಾಗಿದೆ. ಎರಡನೇದವರು ಅರ್ಜುನ್ ಬಾಗೋದಿ ಅನ್ನೋರು ಕೂಡ ಕರೆಕ್ಟಾಗಿ ಹೇಳಿದ್ದಾರೆ. ಸುಜಾತ ಎನ್ ಅನ್ನೋರು ಕೂಡ ಕರೆಕ್ಟಾಗಿ ಹೇಳಿದ್ದಾರೆ.